ನಮಸ್ಕಾರ. ನಾನಿದಿನ ರುಚಿಯಾದ ಕುಂಬಳಕಾಯಿಯ ಕಾಯಿ ಹುಳಿ ಮಾಡ್ಕೊಂಡು ಬಂದಿದ್ದೀನಿ. ಎಷ್ಟೋ ಜನರಿಗೆ ಈ ಕಾಯಿ ಹುಳಿ ಪರಿಚಯ ಇಲ್ಲ. ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಾಗಿ ಮಾಡ್ತಾರೆ. ಸ್ವಲ್ಪ ಸಪ್ಪೆಯಾಗಿ ಇರುತ್ತೆ. ಅನ್ನಕ್ಕೆ ಕಲಿಸ್ಕೊಂಡು ಊಟ ಮಾಡ್ಬೋದು. ಬಹಳ ಕಡಿಮೆ ಸಮಯದಲ್ಲಿ ಮಾಡುವಂಥ ಕಾಯಿ ಹುಳಿ ಇದು. ಬನ್ನಿ ಈಗ ಇದರ ವಿಡಿಯೋನ ನೋಡ್ತಾ ಹೋಗೋಣ. ನಾನು ಒಂದು ಮೀಡಿಯಮ್ ಸೈಜಿನ ಕುಂಬಳಕಾಯಿ ತೊಗೊಂಡಿದ್ದೀನಿ. ಇದರಿಂದ 10 ಅಡುಗೆನ ಮಾಡ್ಬೋದು. ಈಗ ಕತ್ತಿ ಇಟ್ಕೊಂಡಿದ್ದೀನಿ. ಕುಂಬಳಕಾಯಿನ 2 ಭಾಗವಾಗಿ ಕಟ್ ಮಾಡೋಣ. ಮತ್ತು ಪುನಃ ಭಾಗ ಮಾಡಿ 1/4 ಭಾಗ ಮಾತ್ರ ತಗೊಳ್ಳೋಣ ಕಾಯಿ ಹುಳಿಗೆ. ಈಗ ಇದರ ತಿರುಳು ತೆಗೆಯೋಣ. ತಿರುಳಿನ ಬೀಜವನ್ನು ಬೇರ್ಪಡಿಸಿ ಇದನ್ನು ರುಚಿಯಾದ ತಂಬುಳಿ ಮಾಡ್ಬೋದು. ಹಾಗೆ ಗೊಜ್ಜು ಸಹಿತ ತುಂಬ ಟೇಸ್ಟ್ ಇರುತ್ತೆ. ಇದರ ಸಿಪ್ಪೆಯಿಂದ ಚಟ್ನಿ ಅಥವಾ ಗೊಜ್ಜು ಮಾಡ್ಬೋದು. ಎಲ್ಲ ವಿಡಿಯೋವನ್ನು ಸಹಿತ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ಪ್ರತಿಯೊಂದು ಅಡುಗೆಗೂ ತರಕಾರಿನ ಬೇರೆ ಬೇರೆ ಆಕಾರದಲ್ಲಿ ಹೆಚ್ಚುತ್ತಾರೆ. ಈಗ ನೋಡಿ, ಕುಂಬಳಕಾಯಿನ ಹೀಗೆ ಭಾಗ ಮಾಡಿದ್ಮೇಲೆ ಪುನಃ ಭಾಗ ಮಾಡಿ ಅರ್ಧಕ್ಕೆ ಕಟ್ ಮಾಡಿ ಅದನ್ನು ಹೀಗೆ ಸಿಗದು ಹೆಚ್ಚಬೇಕು. ಹಾಗೆ ಹೋಳುಗಳು ಸ್ವಲ್ಪ ತೆಳುವಾಗಿ ಬರಬೇಕು. ಕಾಯಿ ಹುಳಿಗೆ ಸ್ವಲ್ಪ ಹೋಳುಗಳನ್ನ ಜಾಸ್ತಿ ಹಾಕಬೇಕು. ಎಲ್ಲ ಇಷ್ಟಪಟ್ಟು ತಿಂತಾರೆ. ಇದನ್ನು ಸಹಿತ ಸುರಿದು ಊಟ ಮಾಡೋದು. ಈಗ ಹೋಳುಗಳನ್ನ ಹೆಚ್ಚಾಯಿತು. ಇದು ಸ್ವಲ್ಪ ಸಪ್ಪೆಯಾಗಿ ಮಾಡುವಂಥದ್ದು. ಹಾಗಾಗಿ ನಾನು 2 ಹಸಿಮೆಣಸು ಇಟ್ಕೊಂಡಿದ್ದೀನಿ. ಸ್ವಲ್ಪ ಚಿಗುರಿದೆ. ಆ ಹಸಿಮೆಣಸಿನ ಪರಿಮಳ ಬರ್ತಾ ಇರಬೇಕು ಅಡುಗೆಗೆ. ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. 4 ಲೋಟದಷ್ಟು ನೀರು ಹಾಕೋಣ. ಹಾಗೆ ರುಚಿಗಾಗಷ್ಟು ಉಪ್ಪು ಹಾಕೋಣ. ನಾನು ಯಾವಾಗಲೂ ಕಲ್ಲುಪ್ಪೆ ಉಪಯೋಗಿಸೋದು. ಅದು ತುಂಬ ಟೇಸ್ಟ್ ಕೊಡುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು. ಈಗ ಒಂದು ಪ್ಲೇಟ್ ಮುಚ್ಚಿ ಕಾಯೋಕ್ಕೆ ಬಿಡೋಣ. ಈಗ ನೀರು ಕಾದಿದೆ. ಹೆಚ್ಚಿರುವ ಕುಂಬಳಕಾಯಿ ಹೋಳು ಅದ್ರ ಜೊತೆಗಿರೋ ಹಸಿಮೆಣಸನ್ನು ಬೇಯಕ್ಕೆ ಹಾಕೋಣ. ಯಾವಾಗಲೂ ತರಕಾರಿನ ಓಪನ್ನಾಗಿ ಪಾತ್ರದಲ್ಲಿ ಬೇಯಿಸಬೇಕು. ಕುಕ್ಕರಲ್ಲಿ ಬೇಯಿಸಬಾರ್ದು. ಹೋಳುಗಳು ಕರಗೋಗುತ್ತೆ. ಹಾಗೆ ಅದು ರುಚಿನೂ ಹೋಗುತ್ತೆ. ಈಗ ಒಂದು ಪ್ಲೇಟ್ ಮುಚ್ಚೋಣ, ಬೇಯಕ್ಕೆ ಬಿಡೋಣ. ಈಗ ಮುಚ್ಚಿದ ಪ್ಲೇಟು ತೆಗೆಯೋಣ. ಹೋಳುಗಳು ಬೆಂದಿದೆ. ಗ್ಯಾಸ್ ಆಫ್ ಮಾಡೋಣ. ಕಾಯಿ ಹುಳಿಗೆ ಸ್ವಲ್ಪ ಕಾಯಿನೇ ಜಾಸ್ತಿ ಹಾಕಬೇಕು. ಮಿಕ್ಸಿ ಜಾರಿಗೆ 1 ಹೋಳು ಕಾಯಿ ಹಾಕಿದ್ದೀನಿ. ಹಾಗೆ ಒಂದು ಸರಿ ಜರನ್ಸಿದ್ದೀನಿ. ಈಗ 1 ಲೋಟದಷ್ಟು ನೀರು ಹಾಕಿ ನಯಸ್ಸಾಗಿ ರುಬ್ಬೋಣ. ಈಗ ಬೆಂದಿರುವ ಹೋಳಿಗೆ ರುಬ್ಬಿರುವ ಮಸಾಲೆನ ಹಾಕೋಣ. 1 ಲೋಟದಷ್ಟು ನೀರನ್ನು ಮಿಕ್ಸಿ ಜಾರಿಗೆ ಹಾಕಿ ಇಲ್ಲಿ ಮಸಾಲೆ ಜೊತೆ ಸೇರಿಸೋಣ. ಹಾಗೆ ಒಂದು ಸರಿ ಚೆನ್ನಾಗಿ ಸೌಟಲ್ಲಿ ಮಿಕ್ಸ್ ಮಾಡೋಣ. ರುಚಿಗಾಗಷ್ಟು ಉಪ್ಪು ಹಾಕೋಣ. ಹಾಗೆ ಪರಿಮಳಕ್ಕೆ ಕರಿಬೇವಿನ ಎಸಳನ್ನು ಹಾಕೋಣ. ಈಗ ಕುದಿಯೋಕ್ಕೆ ಬಿಡೋಣ. ಈಗ ಕಾಯಿ ಹುಳಿ ಕುದೀತಾ ಬಂತು. ಹಾಗೆ 1 ಸ್ಪೂನಷ್ಟು ಸಿಹಿ ಮೊಸರು ಹಾಕೋಣ. ಒಂದು ಸರಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡೋಣ. ಮೊಸರು ಹಾಕಿದ್ಮೇಲೆ ಮತ್ತೆ ಕುದಿಸ್ಬಾರ್ದು. ಇದರ ರುಚಿ ಮತ್ತು ಪರಿಮಳಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡೋಣ. ಒಲೆ ಮೇಲೆ ಒಗ್ಗರಣೆ ಸೊಟ್ಟಿಟ್ಟಿದ್ದೀನಿ. 2 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕೋಣ. ಯಾವಾಗಲೂ ಒಗ್ಗರಣೆಗೆ ಕೊಬ್ಬರಿ ಎಣ್ಣೆ ತುಂಬ ಟೇಸ್ಟು, ಪರಿಮಳ, ಹಾಗೆ ಆರೋಗ್ಯಕ್ಕೂ ಸಹಿತ ಒಳ್ಳೆಯದು. ಈಗ 2 ಒಣಮೆಣಸಿನ್ಕಾಯಿ ಪೀಸ್ ಹಾಕೋಣ. ಹಾಗೆ ಎಣ್ಣೆ ಸ್ವಲ್ಪ ಕಾಯೋಕ್ಕೆ ಬಿಡೋಣ. ಹೀಗೆ ಹಾಕೋ ಒಗ್ಗರಣೆ ಸಾಸಿವೆ ಕಾಳು ಮಾತ್ರ. 1 ಸ್ಪೂನ್ ತುಂಬ ಹಾಕೋಣ. ಹಾಗೆ ಸಾಸಿವೆ ಕಾಳು ಸ್ವಲ್ಪ ಚಟಪಟ ಗುಟ್ಟಕ್ಕೆ ಬಿಡೋಣ. ಈಗ ಒಗ್ಗರಣೆ ಆಯಿತು. ಗ್ಯಾಸ್ ಆಫ್ ಮಾಡೋಣ. ಈಗ ಕಾಯಿ ಹುಳಿಗೆ ಒಗ್ಗರಣೆನ ಹಾಕೋಣ. ಒಗ್ಗರಣೆ ಹಾಕಿದ್ಮೇಲೆ ಒಗ್ಗರಣೆ ಸೊಟನ್ನ ಪಾತ್ರೆ ಮೇಲೆ ಹೀಗೆ ಮುಚ್ಚಿಬಿಡಬೇಕು. ಅಡುಗೆ ತುಂಬ ಘಮ ಅಂತ ಪರಿಮಳ ಬರುತ್ತೆ. ಈಗ ಒಂದು ಸರಿ ಚೆನ್ನಾಗಿ ಸೌಟಲ್ಲಿ ಮಿಕ್ಸ್ ಮಾಡೋಣ. ಈಗ ರುಚಿಯಾದ ಕುಂಬಳಕಾಯಿಯ ಕಾಯಿ ಹುಳಿ ರೆಡಿ ಆಯಿತು. ಹಾಗೆ ಒಂದು ಸರಿ ತಿಂದರೆ ಮತ್ತೆ ಮತ್ತೆ ತಿನ್ನೋಣ ಅನಿಸುತ್ತೆ. ಯಾವಾಗಲೂ ಸಪ್ಪೆ ಊಟ ಮಾಡೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾವಾಗಲೂ ಸಾರು ಹುಳಿ ಊಟ ಮಾಡಿ ಬೋರಾದಾಗ ಈ ಕಾಯಿ ಹುಳಿ ತುಂಬ ರುಚಿ ಅನಿಸುತ್ತೆ. ನೀವು ಸಹ ಒಮ್ಮೆ ಟ್ರೈ ಮಾಡಿದ ರುಚಿಯನ್ನು ಸವಿರಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.